ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನ್ಯಾಚುರಲ್ ಆಗಿ ನಾವು ಹೇರ್ ಕಲರ್ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಪೌಡರ್ ತೊಗೊಂಡಿದ್ದೀನಿ. ಇದು ಬರ್ಗ್ಯಾಂಡಿ ಕಲರನ್ನೇ. ಇದಕ್ಕೆ ಸ್ವಲ್ಪ ಬೀಟ್ರೂಟ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೀಟ್ರೂಟ್ ಹಾಕ್ಕೊಂಡ್ರೆ ಅದು ಇನ್ನೂ ಸ್ವಲ್ಪ ರೆಡ್ಡಿಶಾಗಿ ಬರುತ್ತೆ ಹೇರ್ ಕಲರು ಅಂತ ಹೇಳ್ಬೋದು. ಅಂದರೆ ಬರ್ಗ್ಯಾಂಡಿ ಕಲರ್ ನಾವು ಹಾಕ್ಕೊಳ್ತೀವಲ್ಲ ಆ ಥರ ಬರುತ್ತೆ. ಇದನ್ನು ತುರ್ಕೊಂಡು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡಿದ್ಮೇಲೆ ಅದು ಸೋಸ್ಕೊಂಡು ಆ ನೀರಿಗೆ ನಾನು ಸ್ವಲ್ಪ ಕಾಫಿ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ. ಕಾಫಿ ಪೌಡರ್ ಸೇರಿಸ್ಕೊಂಡ್ರೂ ಇನ್ನು ಸ್ವಲ್ಪ ಡಾರ್ಕಾಗಿ ಬರುತ್ತೆ ಹೇರ್ ಕಲರು ಅಂತ ಹೇಳ್ಬೋದು. ಒಂದೆರಡು ಪ್ಯಾಕೆಟ್ ನಾನು ಹಾಕ್ಕೊಳ್ತಾ ಇದ್ದೀನಿ, ಯಾವುದಾದ್ರೂ ಹಾಕ್ಕೋಬೋದು. ಆಮೇಲೆ ಇದಕ್ಕೆ ನಂದು ಇದು ಇವಾಗ ಇರೋದು ಶಾರ್ಟ್ ಹೇರ್ ಅಲ್ಲ, ನನಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ. ಲಾಂಗ್ ಹೇರ್ ಇದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಇವಾಗ ಏನು ನಾನು ರೆಡಿ ಇಟ್ಕೊಂಡಿದ್ದ ಬೀಟ್ರೋಟ್ ರಸ ಮತ್ತು ಕಾಫಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಲ್ಲ ಅದಕ್ಕೆ ಹಾಕಿ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಒಂದು ಸ್ವಲ್ಪ ಕಲಿಸ್ಕೊಳ್ಳಿ. ಸ್ವಲ್ಪ ನೀರು ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಪೌಡರ್ನ ಸೇರಿಸ್ಕೊಳ್ಳಿ. ತೆಳು ಆದರೆ ಮತ್ತು ಹೇರ್ಗೆ ಹಚ್ಕೊಳ್ಳೋಕ್ಕೆ ಇಳಿತಾ ಇರುತ್ತೆ. ಈಗ 2 ಸ್ಪೂನ್ ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿ ರಾತ್ರಿ ಫುಲ್ ಡೇ ಇಡಬೇಕು. ಇದನ್ನು ರಾತ್ರಿನೇ ರೆಡಿ ಮಾಡ್ಕೊಂಡಿದ್ದೆ. ನಾನೀಗ ಬೆಳಗ್ಗೆ ಇದನ್ನು ಹೇರ್ನ ನಾವು ಹಚ್ಕೊಳ್ಳುವಾಗ ನಾವೇ ಹಚ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆವಾಗ ಇದು ಎಷ್ಟು ಈಸಿಯಾಗಿ ಹಚ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ನಮ್ಮ ಹೇರ್ನ 3 ಸ್ಟೆಪ್ಪಾಗಿ ತೊಗೊಂಡು ಕ್ಲಿಪ್ಪು ಒಂದೊಂದಕ್ಕೆ ಒಂದೊಂದು ಕ್ಲಿಪ್ ಹಾಕ್ಕೊಂಡು ಇಟ್ಕೋಬೇಕು. ಆ ಥರ ಇಟ್ಕೊಂಡ್ರೆ ಏನು ಆರಾಮ್ಸೆ ಒಂದೊಂದು ಕ್ಲಿಪ್ನ ರಿಮೂವ್ ಮಾಡಿ ಒಂದೊಂದಕ್ಕೆ ನೀಟಾಗಿ ಹಚ್ಕೊಂಡು ಮತ್ತೆ ಅದನ್ನು ಹಾಗೇ ಕ್ಲಿಪ್ ಹಾಕ್ಕೋಬೋದು. ಆ ಥರ ಹಾಕ್ಕೊಂಡ್ರೆ ಫುಲ್ ಹೇರ್ಗೆ ನೀಟಾಗಿ ಎಲ್ಲ ಕಲರ್ ಮಾಡ್ಬೋದು. ಇಲ್ಲ ನಾವು ಒಂದೇ ಸರಿ ಹಾಗೆ ತೊಗೊಂಡು ಹಚ್ಕೊಂಡು ಇರ್ತೀವಿ ಅಂದರೆ ಅಷ್ಟು ಚೆನ್ನಾಗಿ ನೀಟಾಗಿ ಸ್ಪ್ರೆಡ್ ಆಗೋದಿಲ್ಲ ಅದು ಕಲರು. ಈ ರೀತಿ ಮಾಡಿಕೊಂಡ್ರೆ ನಮಗೆ ಈಸಿನೂ ಆಗುತ್ತೆ. ಒಂದೊಂದೇ ಸ್ವಲ್ಪ ಹೇರ್ಗೆ ಹಾಕ್ಕೊಂಡು ಕ್ಲಿಪ್ ಹಾಕ್ಕೊಳ್ತಾ ಬಂದರೆ ಈಸಿನೂ ಆಗುತ್ತೆ. ಮತ್ತು ನೀಟಾಗಿ ಕಲರು ಎಲ್ಲ ಫುಲ್ಲು ಹೇರ್ಗೂ ಸ್ಪ್ರೆಡ್ ಆಗುತ್ತೆ. ನೋಡಿ, ಇವಾಗ 4 ಕ್ಲಿಪ್ಪು ಹಾಕಾಯಿತು. ಇನ್ನು ಲಾಸ್ಟ್ ಅಷ್ಟೇ ಉಳಿದಿದೆ. ಈ ಥರ ಹಿಂದೆ ಏನು ಉಳಿದಿದೆ ನೀಟಾಗಿ ಬಾಚ್ಕೊಂಡು ಅಲ್ಲೂ ಒಂದು ಕ್ಲಿಪ್ ಹಾಕ್ಕೊಳ್ಳಿ. ಯಾರು ಹೆಲ್ಪು ಬೇಡ. ಇದು ಕೈಗೆ ಗ್ಲೌಸ್ ಹಾಕ್ಕೊಳ್ತೀವಿ, ಅದು ತುಂಬ ದೊಡ್ಡ ಸೈಜೇ ಇರುತ್ತೆ. ಅದಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಎಳ್ಕೊಳ್ತಾ ಇದ್ದೀನಿ. ನಮ್ಮದೆಷ್ಟು ಸೈಜ್ ಇರುತ್ತೆ ಕೈಯು ಆ ರೀತಿ ನಾವು ಹಾಕ್ಕೋಬೋದು. ನೀಟಾಗಿ ಹಚ್ಕೊಳ್ಳೋಕ್ಕಾಗತ್ತೆ ಇಷ್ಟು ಟೈಟಾಗಿ ನಾವು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡ್ರೆ. ನೋಡಿ, ಈಗ ಒಂದೊಂದೇ ನಾನು ತೆಗೆದ್ಬಿಟ್ಟು ಹಚ್ಕೊಳ್ತಾ ಇದ್ದೀನಿ. ಫುಲ್ ಎಲ್ಲ ಮುಂದೆ ಮತ್ತು ಹಿಂದೆ ಎಲ್ಲ ಕಡೆನೂ ನೀಟಾಗಿ ಹಚ್ಚಾದ್ಮೇಲೆ ಮತ್ತೆ ಅದೇ ಕ್ಲಿಪ್ನೇ ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ತೆಗೆದ್ಬಿಟ್ಟು ಅದನ್ನು ಇದೇ ಥರನೇ ನೀಟಾಗಿ ಎಲ್ಲ ಹಚ್ಕೋಬೋದು. ಈ ಪೌಡರ್ಗೆ ಸ್ವಲ್ಪ ಲೆಮನ್ನು ಹಾಕ್ಕೊಳ್ತಾರೆ ಮತ್ತು ಎಗ್ ವೈಟು ಹಾಕ್ಕೊಳ್ತಾರೆ. ಎಗ್ ವೈಟ್ ಅದೇನು ಶೈನಿಂಗಾಗಿ ಬರುತ್ತೆ ಹೇರು. ಮತ್ತು ಅಲೋವೆರಾ ಜೆಲ್ ಸಹ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅದು ಸಹ ಹೇರು ಸ್ಮೂತಾಗಿ ಬರುತ್ತೆ. ನ್ಯಾಚುರಲ್ಲಾಗಿ ನಾವು ಮನೆಯಲ್ಲೇ ಮಾಡ್ಕೊಂಡು ಹಚ್ಕೊಳ್ಳೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ ಮತ್ತು ಹೇರ್ ಗ್ರೋ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆಯಿತು, ಫುಲ್ಲೆಲ್ಲ ಮುಗೀತು. ಈ ಥರ ಈಸಿಯಾಗಿ ಹಾಕ್ಕೋಬೋದು. ಆಫ್ಟರ್ ವಾಶು ಕಲರ್ ಹೇಗೆ ಬರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆಫ್ಟರ್ ವಾಶು ಈ ಥರ ಬಂದಿದೆ ಕಲರು. ಥ್ಯಾಂಕ್ ಯು ಫಾರ್ ವಾಚಿಂಗ್.